ಆ ಕೈಯಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ ಅವ್ವ. ರಾಜವಳ್ಳಿಯವರೇ, ಸ್ಯಾನೆ ಬೆರಳಾಡ್ಸ್ಬೇಡಿ, ಬಿರ್ನೆ ನೋವು ವಾಸಿ ಆಯ್ತದೆ. ಶಾಂತಮ್ಮನವ್ರೆ, ಬಿಸಿನೀರು ತಗೊಂಬನ್ನಿ, ಸಾಕ ಕೊಟ್ರೆ ನೋವು ಇನ್ನೂ ಬೇಗ ಕಡಿಮೆ ಆಯ್ತದೆ. ಸರಿ, ತಂದೆ ಇರವ್ವ. ಅಯ್ಯೋ, ಇದೇನಿದು? ನೆಟ್ವರ್ಕ್ ಇಲ್ದಿರೋ ಊರಲ್ಲಿ ಅಪರೂಪಕ್ಕೆ ಕಾಲ್ ಬರ್ತಿದ್ಯಲ್ಲ. ನಮ್ಮ ಆಫೀಸಿಂದ ಇರಬೇಕು. ಒಂದು ನಿಮಿಷ ಬಂದೆ. ಸ್ನೇಹರೇ, ಹಾಲ್ನಾಗೆ ನನ್ನ ಫೋನ್ ಐತೆ, ಹೊಸಿ ತಗೊಂಡ್ಬರ್ತೀರಾ? ಇವಾಗ ಹೊಸಿ ನೋವು ಕಡಿಮೆ ಆಯ್ತಾ ರಾಜವಳ್ಳಿಯವರೇ? ಅಲ್ಲ, ಈಟೊಂದು ನೋವಾಗ ಥರ ಎಲ್ಲಿ ಜಾರದ್ರಿ? ಅಲ್ಲ, ಈ ಮನುಷ್ಯ ಯಾಕೆ ನನ್ನ ನುಂಗೋ ಥರ ನೋಡ್ತವನೆ? ರಾಜವಳ್ಳಿಯವರೇ, ರಾಜವಳ್ಳಿಯವರೇ, ಸಾನ ಅವ್ರೆ, ನೀವು ಹುಳುಕ್ ತೆಗಿತಾ ಇದ್ರೆ ಸ್ವರ್ಗದಲ್ಲಿ ತೇಲಾಡ್ದಂಗೆ ಆಯ್ತದೆ. ಕೈ ಸಾನೆ ಮೃದುವಾಗೈತೆ. ಅದೇನು ಕೈನ ಇಲ್ಲ ಹತ್ತಿನ? ಪರವಾಗಿಲ್ಲ, ತಿಕ್ಕಿ ತಿಕ್ಕಿ. ಹಿಂಗೆ ನೀವ್ತಿದ್ರೆ ಕಾಲ್ ಕಿತ್ತು ಕೈಗೆ ಬರ್ತದೆ. ಕಾಲು ಉಳಿಬೇಕು ಅಂದ್ರೆ ಇನ್ನೊಂದ್ಕಿಂತ ಕಣ್ ಕಡೆ ಕಣ್ಣು ಹಾಕೋದು, ಕಾಲು ಹಾಕೋದನ್ನ ಬಿಟ್ಬಿಡಿ.